ತಿಮ್ಮಕ್ಕ ಗಾರ್ಡನ್ ಪಾರ್ಟ್ 1 ಆಗಿ ಪಾರ್ಟ್ 2 ನದಿಬಾಗ್ ಬೀಚ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಬೆಳೆಸಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನ್ನ ಜೊತೆ ಇದ್ದಾನೆ ನನ್ನ ಆತ್ಮೀಯ ಗೆಳೆಯ ಅಭಿಷೇಕ್. ಇದು ನಮ್ಮ ಹೈಸ್ಕೂಲು, PM ಹೈಸ್ಕೂಲ್. ಈಗ ನಾವು ಹೋಗ್ತಿದ್ದೀವಿ ನದಿಬಾಗ್ ಬೀಚಿಗೆ. ಹೋಗೋ ದಾರಿ ಹೇಗಿದೆ ಅಂತಂದರೆ ನೋಡಿ, PM ಹೈಸ್ಕೂಲ್ ಪಕ್ಕದ ರೋಡ್ ಬಬ್ರವಾಡ ಹೋಗ್ಬೇಕು. ಈ ಕಡೆಯಿಂದ ಹೋದರೆ ನದಿಬಾಗ್ ಬೀಚ್ ಹೋಗ್ಬೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವಾಜೇ ಇಲ್ಲಲ್ಲ, ಇದತ್ರ ಕೈ 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 ಅಂತಿದ್ದ. ಫುಲ್ ಸೈಲೆಂಟ್ ಆಗ್ಬಿಟ್ಟ ಹುಡುಗ. ನನ್ನ ಕೈಯಲ್ಲಿ ಆಯ್ತಾ ನನಗೆ ಸಗುವ. ನಮ್ಮ ಜೊತೆ ಹೋದಂತ ಫ್ರೆಂಡ್ಸ್ ಎಲ್ಲ ಸೆಟ್ಲ್ ಆಗ್ಬಿಟ್ರೆ ನಾವಿನ್ನು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಆಗ್ತೀವಿ. ನಮಗೂ ಒಂದು ಟೈಮ್ ಬರ್ತದೆ. ಟೈಮ್ ಅನ್ನೋದು ಬರಬೇಕು. ಏನು ಮಾತಾಡೋಕೆ ಈಗ ಆಗ್ತಿಲ್ಲ ಸದ್ಯದ ಪರಿಸ್ಥಿತಿ. ಎಲ್ರು ಪಾಪ ಅವ್ರವ್ರ ಬೈಕ್, KTM, ಬುಲೆಟ್ ತಗೊಂತಿರ್ತಾರೆ, ಸ್ಕೂಟಿ ತಗೊಂಡು ಹೋಗೋ ಒಂದು ಪರಿಸ್ಥಿತಿ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಏನೋ ಗೊತ್ತಿಲ್ಲ. ಹೋಗೋಣ ಮನೆಗೆ. ಸದ್ಯಕ್ಕೆ ಲಾಗ್ನ ಕಂಟಿನ್ಯೂ ಮಾಡುವ. ಸ್ಟ್ರೇಟ್ ಬರ್ತಾ ಇಲ್ಲೊಂದು ರೋಡ್ ಕ್ರಾಸ್ ಆಗಬೇಕಾಗುತ್ತೆ. ಇಲ್ಲಿಂದ ರೈಟ್ ಸೈಡ್ ಹೋಗ್ಬೇಕು. ಆ ಸ್ಕೂಟಿ ಐತಲ್ಲ ಅದರಿಂದ ಮನ್ನಿ ಗೆಳೆಯನೇ ನದಿಬಾಗ್ ಬೀಚಿಗೆ ಹೋಗಿ ಬರೋಣ ಗೆಳೆಯನೇ. ಇದೇ ನೋಡಿ ನಮ್ಮ ಅಂಕೋಲ ನದಿಬಾಗ್ ಬೀಚ್. ತುಂಬ ಚೆನ್ನಾಗಿದೆ. ಯಾಕಂತಂದರೆ ಈಗ ಅಲ್ಲಿ ಮೇಲ್ಗಡೆ ಇದೆ ವ್ಯೂ ಪಾಯಿಂಟ್. ಅಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬೀಚ್ ನೋಡೋಕ್ಕಂತ. ನನ್ನ ವಾಯ್ಸ್ ನಿಮ್ಗೆ ಕೇಳ್ತಿದ್ದೀವಲ್ವೋ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ಬರೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸದ್ಯಕ್ಕೆ. ಅಲ್ವಾ, ಏನು ಹೋಗ್ಬೇಕೀಗ. ನೋಡಿ ಸಖತ್ತಾಗಿದೆ ಈ ಪ್ಲೇಸ್ ಅಂತೂ. ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಇಲ್ಲಿ ಬಂದು ಹಿಂಗೆ ಕುತ್ಕೊಬಿಟ್ರಂತೂ ಒಳ್ಳೆ ಸ್ವರ್ಗ ಇದ್ದಂಗೆ. ಖುಷಿ ಆಗುತ್ತೆ ಮನಸ್ಸಿಗೆ, ಒಂಥರ ನೆಮ್ಮದಿ. ನೋಡಿ ನದಿಬಾಗ್ ಬೀಚ್ ಅಂತ ಇದೆ. ವ್ಯೂ ನೋಡಿ ಹೇಗಿದೆ ಒಂದ್ಸಲ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್. ತುಂಬ ಚೆನ್ನಾಗಿದೆ ಪ್ಲೇಸ್. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಬರೋಂಗಿದ್ರೆ ಬನ್ನಿ. ಇಲ್ಲಿ ಒಂದು ನೆಮ್ಮದಿ ಪೀಸ್. ಇಲ್ಲಿ ಕುತ್ಕೊಬಿಟ್ರೆ ಒಂದು ಮಸ್ತ್ ಗಾಳಿ ಬೀಸ್ತಿರುತ್ತೆ, ತಂಪಾದ ವಾತಾವರಣ, ಮನಸ್ಸಿಗೆ ಒಂಥರ ಖುಷಿ ಸಿಗ್ತದೆ. ಬನ್ನಿ, ವಿಸಿಟ್ ಮಾಡಿ. ಬಂದರೆ ಕ್ಲೀನ್ ಇಡಿ, ಬೀಚ್ನ ಕ್ಲೀನಾಗಿಡ್ಬೇಕು ಅಷ್ಟೇ. ಮೇಲ್ಗಡೆಯಿಂದ ವ್ಯೂ ನೋಡಿದ್ರಲ್ವ, ಈಗ ನಿಮಗೆ ತೋರಿಸ್ತೀನಿ ನೋಡೋಣ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಸಮುದ್ರ ಯಾವ ಸಮುದ್ರ? ಆ ಒಂದೊಂದು ಅಲೆಗಳು ಹೃದಯದ ಬಡಿತಾನ. ನಾಚಿಕೆ ಆಗ್ತಾರೆ ಅಣ್ಣ. ನನ್ನ ಕೈಯಲ್ಲಿ ಆಯ್ತಾ
ಸ್ವರ್ಗ ನೋಡಿದೀರಾ? ನದಿಬಾಗ್ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ. ಫ್ರೀ ಮಾಡ್ಕೊಂಡು ಬನ್ನಿ. ನಿನ್ಗೆ ಯಾಕೆ ಆಮೇಲೆ ಅಂಕೋಲ ಬಂದರೆ ನದಿಬಾಗ್ ಬೀಚ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಹೋಗ್ಬೇಕಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಜಾಗನ, ಅಲ್ಲಿ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಯಾಕಂತಂದ್ರೆ ನಾವು ಪ್ರತಿ ಸಲ ಹೈಸ್ಕೂಲ್ ಇದ್ದಾಗ ನಾವು 3 ಜನ, ನಾನು, ಇವನು ಮತ್ತು ಇನ್ನೊಬ್ಬ ಇದ್ದ, 3 ಜನ ಅಲ್ಲಿ ಬರ್ತಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಪ್ಲೇಸಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿ ಹೋಗ್ತಿದ್ವಿ. ಸೊ ಈಗ ಯಾರೂ ಸಿಗ್ತಿಲ್ಲ, ಸಿಕ್ಕಿರೋ ನೀವನೊಬ್ಬನೇ ಸದ್ಯಕ್ಕೆ. ಅವನಂತೂ ಎಲ್ಲಿದ್ದಾನೋ ಗೊತ್ತಿಲ್ಲ, ಕಾಂಟ್ಯಾಕ್ಟ್ ಅಂತೂ ಇಲ್ಲ. ವಿಡಿಯೋ ನೋಡ್ತಿದ್ರೆ ಮಚ್ಚ ಲೈಕ್ ಮಾಡು, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡು. ಈ ವಿಡಿಯೋನ ಮುಗಿಸುವ ಇಲ್ಲಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾಕೋ ಸುಸ್ತಾಯ್ತು ಇವತ್ತಿಗೆ, ಸುಸ್ತಾಗೋಯ್ತು ನಮಗಂತೂ. ಹತ್ತು ಇಳಿದು ಮೇಲೆ ಕೆಳಗೆ ಎಲ್ಲ ಕಡೆ ಹತ್ತು ಇಳಿದು ಸುಸ್ತಾಗಿದೆ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಾಯ್ಸ್ ಕೇಳಿಸ್ತಿದೆ ಅನ್ಕೋತೀನಿ ಎಲ್ರಿಗೂ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ ಅಂತ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.